ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಂದರೆ ಕೇಂದ್ರ ಲೋಕಸೇವಾ ಆಯೋಗ ಅಂತ ಹೇಳಿ ಒಂದು ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ. ಸೊ ಇದರಲ್ಲಿ ಏನಿದೆಯಪ್ಪ ಅಂತಂದರೆ ಅಸಿಸ್ಟೆಂಟ್ ಕಮಾಂಡೆಂಟ್ಸ್ ಹುದ್ದೆಗಳಿಗೆ ಇಲ್ಲಿ ನೋಟಿಫಿಕೇಷನ್ ಹೊರಡಿಸಿರುವಂಥದ್ದು. ಇದರಲ್ಲಿ 4 ಜಾಬ್ ಇದೆ. ಸೊ ಲೈಕ್ CRPF ಆಗಿರ್ಬೋದು, SSB ಆಗಿರ್ಬೋದು. ಸೊ ಹೀಗೆ 4 ಜಾಬ್ ಇದೆ. ಸೊ ಇದರಲ್ಲಿ ಯಾರ್ಯಾರು ಎಲಿಜಿಬಿಲಿಟಿ ಇರ್ತೀರಾ ಮತ್ತು ಯಾರ್ಯಾರು ಈ ಒಂದು ಅರ್ಜಿಯನ್ನು ಹಾಕಬೇಕಾಗಿರುತ್ತೆ, ಯಾವ ವೆಬ್ಸೈಟ್ನಲ್ಲಿ ಹಾಕಬೇಕು, ಡೇಟ್ ಏನಿದೆ, ಈ ಒಂದು ವಿಚಾರಗಳನ್ನು ಇದರಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ. ಆ್ಯಂಡ್ ಇದ್ರ ಬಗ್ಗೆ ಎಕ್ಸಾಮಿನೇಷನ್ ಏನು ಸಿಲೆಬಸ್ ಇರುತ್ತೋ ಅದನ್ನು ನಾನು ಬೇರೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಸ್ಕ್ರೀನ್ ಮೇಲೆ, ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಆ್ಯಂಡ್ ಎಲಿಜಿಬಿಲಿಟಿ ಲೈಕ್ ಒಂದು ವಿದ್ಯಾರ್ಹತೆ ಏನಿರಬೇಕಪ್ಪ ಅಂತಂದರೆ NE ಡಿಗ್ರಿ ಅಂತ ಇದೆ. ಓಕೆ. ಸೊ ನೆಕ್ಸ್ಟ್ ಇದರಲ್ಲಿ ಹೌ ಟು ಅಪ್ಲೈ ಅಂತ ಹೇಳಿ ನಾನು ಹೇಗೆ ಅಪ್ಲೈ ಮಾಡಬೇಕು ಅಂತೇಳಿ ಅದಕ್ಕೆ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಸೊ ಹಾಗಾಗಿ ಇಲ್ಲಿ ನಾನು ಆಲ್ರೆಡಿ ಹೇಳಿರೋ ಹಾಗೆ ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ. ದೆನ್ ಇನ್ನೇನು ನೋಡಬೇಕಪ್ಪ ಇದರಲ್ಲಿ ಅಂತಂದರೆ ಡೇಟ್ ಅಂದರೆ ಇದು ನಿನ್ನೆ ಒಂದು ನೋಟಿಫಿಕೇಷನ್ನ ಹೊರಡಿಸಿರೋದು. ಸೊ ಲಾಸ್ಟ್ ಡೇಟ್ ಅಪ್ಲಿಕೇಶನ್ಗೆ ಏನಿದೆ ಅಂತಂದರೆ 14th May 2024 till 18 hours ಅಂತ ಇರುತ್ತೆ. ಓಕೆ. ಸೊ ಮೇ 14th ಕೂಡ ಇದು ಲಾಸ್ಟ್ ಡೇಟಲ್ಲಿರುತ್ತೆ. ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ರೆ ಈ ಒಂದು ಡೇಟ್ ಒಳಗಡೆ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ನೆಕ್ಸ್ಟ್ ಈ ಒಂದು ಎಕ್ಸಾಮಿನೇಷನ್ಗೆ ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಅಂತಂದರೆ ಎಸ್ ಇರುತ್ತೆ, ಬಟ್ ಎಷ್ಟು ಅಂತ ಹೇಳಿಲ್ಲ. ಓಕೆ. ಸೊ 0.5 ಆರ್ 1/3 1/4 ಈ ಥರ ಏನೂ ಹೇಳಿಲ್ಲ, ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತ ಅಷ್ಟೇ ಹೇಳಿದ್ದಾರೆ. ಸೊ ದೆನ್ ನಾವು ಯೂಸಲಿ ಯಾವಾಗಲೂ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿನೇಷನ್ ಹೇಗಿರುತ್ತೆ ಅಂತಂದರೆ CBT ಲೈಕ್ ಕಂಪ್ಯೂಟರ್ ಬೇಸ್ಡ್ ಆನ್ ಟೆಸ್ಟ್ ಅಂತ ನೋಡಿದ್ವಿ. ಬಟ್ ಈ ಒಂದು ಎಕ್ಸಾಮಿನೇಷನ್ ಹೇಗಿರುತ್ತೆ ಅಂತಂದರೆ OMR ಶೀಟ್ನಲ್ಲಿ ಇರುತ್ತೆ. ಓಕೆ. ಸೊ ಇದೊಂದು ತುಂಬ ತಿಳ್ಕೊಬೇಕಾಗಿರೋವಂಥ ವಿಚಾರ. ಲೈಕ್ ಯಾವಾಗಲೂ ಒಂದು ತಲೆಯಲ್ಲಿ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ ಬಿಡು ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ ಅಂತ ಹೇಳಿ. ಸೊ ಇದು ಹಾಗಿಲ್ಲ. ಸೊ ಅದನ್ನು ಕೂಡ ನೀವು ಗಮನಿಸಬೇಕು. ನೆಕ್ಸ್ಟು ಇದರಲ್ಲಿ ನಾವು ನೋಡೋದಾಯಿತು ಅಂದರೆ ಅಪ್ಲಿಕೇಶನ್ ಹಾಕುವಾಗ ಪ್ರತಿಯೊಂದು ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕುವಾಗ ಫೋನ್ ನಂಬರ್, ಇಮೇಲ್ ID ಆ್ಯಂಡ್ ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತಾರೆ ಪ್ರತಿಯೊಂದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅದ್ರ ಥ್ರೂನೇ ಅವರು ಕಮ್ಯುನಿಕೇಷನ್ ಮಾಡೋದ್ರಿಂದ. ಸೊ ಪ್ಲೀಸ್ ಎಲ್ಲರೂ ಅದ್ರ ಬಗ್ಗೆ ಗಮನ ವಹಿಸಬೇಕು. ಈ ನೋಟಿಫಿಕೇಷನಲ್ಲಿ ಅದನ್ನೇ ಹೇಳಿದ್ದಾರೆ, ತುಂಬ ಪ್ರೆಸ್ ಮಾಡಿ ಸೊ ಹೇಗೆಲ್ಲ ಇರಬೇಕು ಅಂತ ಹೇಳಿ. ದೆನ್ ಇದಾಯಿತು ಅಂತಂದರೆ ಏಜ್ ಎಷ್ಟಿರಬೇಕು, ಏಜ್ ಎಷ್ಟಿರಬೇಕಪ್ಪ ಅಂತಂದರೆ 20 ಇಯರ್ಸಿಂದ 25 ಇಯರ್ಸ್ವರೆಗೂ ಕೂಡ ಆಗಿರಬೇಕು. ಆಗಸ್ಟ್ 2024 ಏನಿದೆ ಅಲ್ಲಿವರೆಗೂ ಕೂಡ 25 ಇಯರ್ಸ್ ಒಳಗಡೆ ಇರಬೇಕು ಆ ಒಂದು ವ್ಯಕ್ತಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇದರಲ್ಲಿ ವೇಕೆನ್ಸಿ ಅಂದರೆ ಪೋಸ್ಟ್ ಎಷ್ಟಿದೆಯಪ್ಪ ಅಂತಂದರೆ 506 ಇದೆ. ಸೊ ನಾನು ಹೇಳಿದ್ನಲ್ವ ಆಗಲೇ ಹಲವಾರು ಹುದ್ದೆಗಳನ್ನು ಇದು ಹೊಂದಿದೆ, 4ರಿಂದ 5 ಅಂತ ಹೇಳಿ. ಸೊ ಅದು ಯಾವ್ಯಾವುದು ಅಂತಂದರೆ BSF ಮತ್ತು CRPF, CISF ಆ್ಯಂಡ್ ITBP ಆ್ಯಂಡ್ SSB. ಸೊ ಇಷ್ಟಕ್ಕೂ ಕೂಡ ರೆಸ್ಪೆಕ್ಟಿವ್ ಹುದ್ದೆಗಳು ಹೀಗಿದೆ: 186, 120, 100, 58, 42. ಸೊ ಈ ಥರದ ಟೋಟಲ್ ಬಂದು 506 ಹುದ್ದೆಗಳು ಇದರಲ್ಲಿ ಇರುವಂಥದ್ದಾಗಿರುತ್ತೆ. ನೆಕ್ಸ್ಟ್ ನಾವು ನೋಡೋದಾಯಿತು ಅಂತಂದರೆ ಅಪ್ಲಿಕೇಶನ್ ಹಾಕುವಾಗ ಸೆಂಟ್ರಲ್ ಎಕ್ಸಾಮಿನೇಷನ್ ಅಂದರೆ ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್ ಏನಿರುತ್ತಪ್ಪ ಅಂತಂದರೆ ಇದರಲ್ಲಿ ಅಪ್ಲಿಕೇಶನ್ ಹಾಕುವಾಗಲೇ ನಿಮಗೆ ಗೊತ್ತಾಗುತ್ತೆ ಸೆಂಟರ್ಸ್ ಯಾವ ಥರ ಇರುತ್ತೆ ಅಂತೇಳಿ. ಸೊ ಇಲ್ಲಿ ತೋರಿಸಿದರೆ ಒನ್ ಟೈಮ್ ನೀವು ನೋಡ್ಕೋಬೇಕು. ಸೊ ನಿಮ್ಮ ನಿಯರ್ ಬೈ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗಲೂ ಗೊತ್ತಾಗುತ್ತೆ ನಿಮ್ಮ ನಿಯರ್ ಬೈ ಯಾವುದು ನಿಮಗೆ ಕನ್ವೀನಿಯೆಂಟ್ ಪ್ಲೇಸ್ ಇರುತ್ತೆ ಆ ಒಂದು ಸೆಂಟರ್ನ ನೀವು ಪಿಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾವು ನೋಡೋದಾಯಿತು ಅಂತಂದರೆ ಇದರಲ್ಲಿ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರು ಕೂಡ ಇದಕ್ಕೆ ಅರ್ಹರಾಗಿರ್ತಾರೆ. ಸೊ ಒಬ್ಬರೇ ಅಂತ ಏನಿಲ್ಲ, ಇಬ್ಬರು ಅರ್ಹರಾಗಿರ್ತಾರೆ. ಇಬ್ಬರಿಗೂ ಕೂಡ ಏನೇನು ಕಂಡೀಷನ್ ಇರಬೇಕು ಫಿಸಿಕಲ್ ಆಗಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ನಾನು ಆಗಲೇ ಹೇಳಿರೋಗೆ 20 to 20 ಇಯರ್ಸ್ವರೆಗೂ ಕೂಡ ಆ ಒಂದು ಏಜ್ ಲಿಮಿಟಲ್ಲಿ ಇರಬೇಕು. ಆ್ಯಂಡ್ 1st August 2024 ಒಳಗಡೆ ಅವ್ರಿಗೆ 25 ವಯಸ್ಸಿನ ಒಳಗಡೆ ಇರಬೇಕು. ಓಕೆ. 25 ದಾಟಿರಬಾರ್ದು ಅಂತವರು ಹೇಳಿದ್ದಾರೆ. ನೆಕ್ಸ್ಟು ನಾವು ಇದರಲ್ಲಿ ತುಂಬ ಇಂಪಾರ್ಟೆಂಟಾಗಿ ಇರೋದನ್ನಷ್ಟೇ ಈ ಒಂದು ನೋಟಿಫಿಕೇಷನ್ಗೆ ಯಾರ್ಯಾರು ಎಲಿಜಿಬಲ್ ಇದ್ದೀವಿ ಅಂತ ತಿಳ್ಕೊಳ್ಳೋದಕ್ಕೆ ಏನೆಲ್ಲ ಇರಬೇಕು ಅದನ್ನು ನಾನು ಇಲ್ಲಿ ತಿಳಿಸ್ತಾ ಹೋಗ್ತಿದ್ದೀನಿ. ಆ್ಯಂಡ್ ಫಿಸಿಕಲ್ ಕೂಡ ಇರುತ್ತೆ. ಫೀಸ್ ಬಗ್ಗೆ ಹೇಳಿದ್ದಾರೆ ಅವರು. ನೆಕ್ಸ್ಟ್ ನಾವು ಫೀಸ್ ಸ್ಟ್ರಕ್ಚರ್ ಹೇಗಿದೆ ಅಂತ ತಿಳ್ಕೊಳ್ತಾ ಹೋಗೋದಾಯಿತು ಅಂದರೆ ಕ್ಯಾಂಡಿಡೇಟ್ಸ್ ಇಲ್ಲಿ ಹೇಳಿದರೆ ಎಕ್ಸೆಪ್ಟಿಂಗ್ ಫೀಮೇಲ್ ಅಂದರೆ SC ST ಕ್ಯಾಂಡಿಡೇಟ್ಸ್ ಹೂ ಆರ್ ಎಕ್ಸಮ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಫೀಸ್ ಆರ್ ರಿಕ್ವೈರ್ಡ್ ಟು ಪೇ ಆಫ್ 200 rupees ಅಂತ ಹೇಳಿದ್ದಾರೆ. ಓಕೆ. ಸೊ ಇದರಲ್ಲಿ SC ST ಆ್ಯಂಡ್ ಫೀಮೇಲ್ ಕ್ಯಾಟಗರಿ ಏನೇನು ಬರುತ್ತೆ ಅಷ್ಟನ್ನು ಬಿಟ್ಟು ಇನ್ನು ಉಳಿದಂಥವರೆಲ್ಲ
200 ರೂಪೀಸ್ನ ಪೇ ಮಾಡಬೇಕಾಗಿರುತ್ತೆ. ಯಾವುದ್ರ ಮೂಲಕ ಅಂದರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅವ್ರು ವಾಟೆವರ್ ಆನ್ಲೈನ್ ಮೂಲಕ ಮಾತ್ರ. ಆ್ಯಂಡ್ ಅದಕ್ಕೆ ಲಾಸ್ಟ್ ಡೇಟ್ ಬಂದು 13/5/2024 ಇದೆ. ಸೊ ಲಾಸ್ಟ್ ಡೇಟ್ ಅಪ್ಲಿಕೇಶನ್ಗೆ ಏನಿದೆ 14/5/2024 ಅಂದರೆ 13 ಡೇಟ್ ಏನಿದೆ ಅದ್ರ ಒಳಗಡೆ ಅಪ್ಲಿಕೇಶನ್ ಹಾಕಿ ಮುಗಿಸಿರ್ಬೇಕು. ಆ್ಯಂಡ್ 13th ಫೀಸ್ ಪೇಮೆಂಟ್ ಕೂಡ ಮುಗ್ದಿರಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಆದ ವಿಚಾರ. ನೆಕ್ಸ್ಟ್ ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಹೇಗಿರುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ಸೊ ಮೆಡಿಕಲ್ ಎಕ್ಸಾಮಿನೇಷನ್ ಇಲ್ಲಿ ನೋಡಬಹುದು, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಇದೆ. ಸೊ ಇದರಲ್ಲಿ 100 ಮೀಟರ್ಸ್ ರೇಸ್ ಏನಿರುತ್ತೆ ಮೇಲ್ಗೆ ಇನ್ 16 ಸೆಕೆಂಡ್ಸಲ್ಲಿ ಅವರು ಮಾಡಿರಬೇಕು. ಆ್ಯಂಡ್ ಫಿಮೇಲ್ 18 ಸೆಕೆಂಡ್ಸಲ್ಲಿ ಮಾಡಬೇಕು. ಆ್ಯಂಡ್ 800 ಮೀಟರ್ಸ್ ರೇಸ್ ಏನಿರುತ್ತೆ ಅಂದರೆ ಇನ್ 3 minutes 45 ಸೆಕೆಂಡ್ಸಲ್ಲಿ ಮಾಡಬೇಕು. ಆ್ಯಂಡ್ ವಾಟೆವರ್ ಇಲ್ಲಿ ಫಿಮೇಲ್ಗೆ ಬಂತು ಅಂದರೆ 4 minutes 45 ಸೆಕೆಂಡ್ಸಲ್ಲಿ ಮಾಡಬೇಕಾಗುತ್ತೆ. ಆ್ಯಂಡ್ ಲಾಂಗ್ ಜಂಪ್ ಅದು 3.5 ಮೀಟರ್ಸ್ ಅಂದರೆ 3 ಚಾನ್ಸಸ್ ಇರುತ್ತಂತೆ. ಆ್ಯಂಡ್ 3.0 ಮೀಟರ್ಸ್ ಲೈಕ್ 3 ಮೀಟರ್ಸ್ ಇದೆ. ಸೊ ಅದಕ್ಕೂ ಕೂಡ 3 ಚಾನ್ಸಸ್ ಇದೆ. ಆ್ಯಂಡ್ ಶಾರ್ಟ್ ಪುಟ್ ಇದೆ, ಅದು 7.26 kg ಇರುತ್ತೆ. ಆ್ಯಂಡ್ ಇದಕ್ಕೆ 4.5 ಮೀಟರ್ಸ್ ಇರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಒಂದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಏನಿದೆ ಅದಕ್ಕೆ ಒಂದು ಕಂಡೀಷನ್ಸ್ ಇದೆ, ಮೇಲ್ ಆ್ಯಂಡ್ ಫಿಮೇಲ್ಗೂ ಕೂಡ. ಸೊ ಇದಕ್ಕೆಲ್ಲ ಯಾರು ಮ್ಯಾಚ್ ಆಗ್ತೀರಾ ಇದನ್ನು ನೋಡಿಕೊಂಡು ಈ ಒಂದು ಅಪ್ಲಿಕೇಶನ್ಗೆ ನೀವು ಅರ್ಹರಾಗಿದ್ದೀವಿ ಅಂತ ತಿಳ್ಕೊಬಹುದಾಗಿರುತ್ತೆ. ಓಕೆ, ಆ್ಯಂಡ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಹೊಸ ಮಾಹಿತಿಗಳಿಗೆ ಮತ್ತು ವ್ಯಾಲ್ಯೂಬಲ್ ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಮಾಹಿತಿ ಯಾರಿಗಾದ್ರೂ ಇಷ್ಟ ಆಗಿತ್ತು ಅಂದರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.